ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜಕೀಯ ಅಂದ್ರೆ ಕೇವಲ ಸಭೆ ಸಮಾರಂಭ ಭಾಷಣನ. ಮೊನ್ನೆ ತಾನೇ ಇಡೀ ದೇಶದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ನಡೆದು ಹೋಗಿದೆ. ಕೇವಲ 4-5 ದಿನಗಳಲ್ಲಿ ಬರೋಬ್ಬರಿ 3 ಕೋಟಿಗೂ ಅಧಿಕ ಫಾಲೋವರ್ಸ್ ಸಂಪಾದಿಸಿ ದೇಶದ ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳಿಗೆ ನಡುಕ ಹುಟ್ಟಿಸಿದೆ ಒಂದು ವಿಚಿತ್ರ ಪಾರ್ಟಿ. ಮನೆ ಮೂಲೆಯಲ್ಲೂ ಕೂಡ ಅಡಗಿರುವಂತಹ ಜಿರಳೆಗೂ ಕೂಡ ಈ ಡಿಜಿಟಲ್ ರಾಜಕೀಯಕ್ಕೂ ಏನ್ ಸಂಬಂಧ? ಯುವ ಜನತೆ ಯಾಕೆ ಇದಕ್ಕೆ ಮುಗಿಬಿದ್ದು ಬೆಂಬಲವನ್ನ ಕೊಡ್ತಾ ಇದ್ದಾರೆ? ಏನಿದರ ರಹಸ್ಯ? ಯಾರು ಈ ಜೆನ್ಜಿಗಳು? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಎಸ್, ಮೊನ್ನೆ ನಡೆದಂತಹ ಸೋಷಿಯಲ್ ಮೀಡಿಯಾ ಇತಿಹಾಸದಲ್ಲೇ ಇದೊಂದು ಅಭೂತಪೂರ್ವ ಘಟನೆ. ಇನ್ಸ್ಟಾಗ್ರಾಮ್ ಸೇರಿದಂತೆ ಇಂಟರ್ನೆಟ್ನ ತುಂಬೆಲ್ಲ ಈಗ ಜಿರಳೆಗಳದ್ದೇ ಅಬ್ಬರ. ನಾನೊಬ್ಬ ಹೆಮ್ಮೆಯ ಜಿರಳೆ ಎನ್ನುತ್ತಾ ದೇಶದ ಜೆನ್ಜಿ ಯುವ ಪೀಳಿಗೆ ಈ ಕಾಕ್ರೋಚ್ ಪಾರ್ಟಿ ಹಿಂದೆ ಸೈನ್ಯದಂತೆ ನಿಂತಿದೆ. ಸುಪ್ರೀಂ ಕೋರ್ಟ್ ವಿಚಾರಣೆಯೊಂದರ ವೇಳೆ ದೇಶದ ಮುಖ್ಯ ನ್ಯಾಯಮೂರ್ತಿಗಳು ಡಿಜಿಟಲ್ ಲೋಕದಲ್ಲಿ ಓಡಾಡುವಂತಹ ನಿರುದ್ಯೋಗಿ ಯುವ ಜನತೆಯನ್ನ ಕಾಕ್ರೋಚ್ ಮತ್ತು ಪ್ಯಾರಾಸೈಟ್ಸ್ ಅಂತ ಹೇಳಿ ಕರೆದಿದ್ರು ಅನ್ನುವಂತಹ ಆರೋಪಕ್ಕೆ ತಮಗೆ ಸಿಕ್ಕಂತ ಈ ಅಪಮಾನವನ್ನೇ ಅಸ್ತ್ರ ಮಾಡಿಕೊಂಡಂತಹ ಮಹಾರಾಷ್ಟ್ರದ ಅಭಿಜಿತ್ ದೀಪ್ಕೆ ಅನ್ನುವಂತಹ ಯುವಕ ಇಂಟರ್ನೆಟ್ನಲ್ಲೇ ಈ ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಹುಟ್ಟು ಹಾಕಿದ್ದು ದೇಶದಲ್ಲಿ ನಿರುದ್ಯೋಗ ಪರೀಕ್ಷಾ ಅಕ್ರಮಗಳ ಬಗ್ಗೆ ಯುವಕರಲ್ಲಿ ಇರುವಂತಹ ಆಕ್ರೋಶದ ಪ್ರತಿಬಿಂಬ ಇದು. ನಮ್ಮನ್ನ ಜಿರಳೆ ಅಂದ್ರೆ ಹೌದು, ನಾವು ಜಿರಳೆಗಳೇ, ನಾವು ಅಷ್ಟು ಸುಲಭವಾಗಿ ಸಾಯಲ್ಲ ಅನ್ನೋದನ್ನ ತೋರಿಸ್ತಾ ಇದ್ದೀವಿ ಅನ್ನೋಂತಹ ಆಕ್ರೋಶಗಳು ಸಿಡಿದೆದ್ದಿದ್ದಾವೆ. ಎಸ್ ವೀಕ್ಷಕರೇ, ಯುವ ಪೀಳಿಗೆ ದೇಶದಲ್ಲಿ ಹೆಚ್ಚುತ್ತಾ ಇರುವಂತಹ ನಿರುದ್ಯೋಗ, ನಿರಂತರ ಪರೀಕ್ಷಾ ಪೇಪರ್ ಲೀಕ್ ಹಗರಣಗಳು, ಭ್ರಷ್ಟಾಚಾರ, ಕೋಮು ರಾಜಕಾರಣ, ಆಡಳಿತ ವಿರೋಧಿ ಅಲೆ, ಉದ್ಯೋಗ ವೈಫಲ್ಯ, ಅತಿ ಹೆಚ್ಚು ರಾಜಕೀಯ ನೇತಾರರಿಂದಲೇ ನಡೀತಾ ಇರುವಂತಹ ಅಪರಾಧ ಪ್ರಕರಣಗಳು, ಆರ್ಥಿಕ ತುರ್ತು ಪರಿಸ್ಥಿತಿಯಂತಹ ಆಕ್ರೋಶ, ಬೆಲೆ ಏರಿಕೆ, ಉನ್ನತ ಶಿಕ್ಷಣ ಪಡೆದರೂ ಕೆಲಸ ಇಲ್ಲದೆ ಕಡಿಮೆ ಸಂಬಳದ ಅನಿವಾರ್ಯತೆ ಮತ್ತು ಸಾಂಪ್ರದಾಯಿಕ ರಾಜಕೀಯ ಪಕ್ಷಗಳ ಭರವಸೆಗಳಿಂದ ತೀವ್ರ ಬೇಸತ್ತಿದ್ದಾರೆ. ಆಕ್ರೋಶವನ್ನ ಹೊರಹಾಕಲು ಸಿಜೆಪಿ ಒಂದು ಸೂಕ್ತ ವೇದಿಕೆ ಆಯಿತು. ಕಷ್ಟಪಟ್ಟು ಓದಿದವರಿಗಿಂತ ಕೋಟಿಗಟ್ಟಲೆ ಹಣ ಕೊಟ್ಟು ಪ್ರಶ್ನೆ ಪತ್ರಿಕೆ ಕೊಂಡ್ಕೊಂಡವರು ಸುಲಭವಾಗಿ ಹುದ್ದೆಗಿಟ್ಟಿಸಿಕೊಳ್ತಿದ್ದಾರೆ ಅನ್ನುವಂತಹ ಭ್ರಷ್ಟಾಚಾರದ ಜಾಲ ಭಾವನೆ ಯುವಕರಲ್ಲಿ ತೀವ್ರ ನಿರಾಶೆಯನ್ನು ಮೂಡಿಸಿದೆ. ಯುವಕರು ರಸ್ತೆಗೆ ಇಳಿದು ಪ್ರತಿಭಟನೆ ನಡೆಸಿದಾಗ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗ್ತದೆ ಅಥವಾ ಕೇಸ್ ದಾಖಲಿಸಲಾಗ್ತದೆ. ಈ ಭಯದಿಂದಾಗಿ ಯುವ ಜನತೆ ಡಿಜಿಟಲ್ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಇದರಿಂದ ಭಾರಿ ರೋಚಕ ತಿರುವು ಸಿಕ್ಕಂತಾಗಿದ್ದು, ಈ ಪಕ್ಷಕ್ಕೆ ಘಟಾನುಘಟಿ ನಾಯಕರೂ ಸೇರಿದಂತೆ ಟಿಎಂಸಿ ಸಂಸದೆ ಮಹುವಾ ಮೊಯಿತ್ರಾ, ಕಾಂಗ್ರೆಸ್ನ ಸಾಗರಿಕಾ ಘೋಷ್, ಪ್ರಶಾಂತ್ ಭೂಷಣ್ ಅವರಂತಹ ಪ್ರಮುಖ ರಾಜಕೀಯ ನಾಯಕರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಹಾಗೂ ರಮ್ಯಾ, ಪ್ರಕಾಶ್ ರಾಜ್, ಧ್ರುವರಾಟಿ ಸೇರಿದಂತೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಕಾಕ್ರೋಚ್ ಮೂವ್ಮೆಂಟ್ಗೆ ಬಹಿರಂಗ ಬೆಂಬಲವನ್ನ ನೀಡಿದ್ದಾರೆ. ಚುನಾವಣಾ ಕಣಕ್ಕೆ ಇಳಿಯುವಂತಹ ಆಲೋಚನೆ ಮೇಲ್ನೋಟಕ್ಕೆ ಇದು ಕೇವಲ ಮೀಮ್ ತರಹ ಕಂಡ್ರೂ ಬಿಹಾರದ ಮುಂಬರುವಂತಹ ಬಂಕಿಪುರ ವಿಧಾನಸಭಾ ಚುನಾವಣೆಯಲ್ಲಿ ಯುವ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲು ಈ ಪಾರ್ಟಿ ಗಂಭೀರವಾಗಿ ಯೋಚಿಸ್ತಾ ಇದೆ. ಯುವ ಜನರು ಕೇವಲ ಚುನಾವಣಾ ವೋಟ್ ಬ್ಯಾಂಕ್ ಅಲ್ಲ, ಅವರನ್ನ ಕಡೆಗಣಿಸಿದ್ರೆ ಅಥವಾ ಜಿರಳೆ ಅಂತ ಹೇಳಿ ಅವಹೇಳನ ಮಾಡಿದ್ರೆ ಅವರು ಡಿಜಿಟಲ್ ಜಗತ್ತಿನಲ್ಲೇ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿ ರಾಜಕೀಯ ಶಕ್ತಿಯನ್ನ ನಡಗಿಸಬಲ್ಲರು ಅನ್ನೋದನ್ನ ಈ ಘಟನೆ ಸಾಬೀತುಪಡಿಸಿದೆ. ಇದರಿಂದ ರಾಜಕೀಯ ಪಕ್ಷಗಳಲ್ಲಿ ಭಾರಿ ನಡುಕ ಉಂಟಾಗಿರೋದು ತಿಳಿದು ಬರ್ತಾ ಇದೆ.
ಎಸ್ ವೀಕ್ಷಕರೇ, ಸದ್ಯಕ್ಕೆ ಯುವ ಪೀಳಿಗೆಯನ್ನ ಎತ್ತಿ ಕಟ್ಟುವಂತೆ ಮಾಡಿದಂತಹ ಪಕ್ಷಕ್ಕೆ ಬ್ಯಾನ್ ಆಗಿದ್ದು ಮತ್ತೆ ಮುನ್ನಡೆಗೆ ಬಂದು ನೀಟ್ ಹಗರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರನ್ನ ರಾಜೀನಾಮೆ ನೀಡಲು ಪ್ರತಿಭಟನೆಗಳನ್ನ ನಡೆಸಲು ಮುಂದಾಗಿದ್ದು, ಇದು ಕೇವಲ ಒಂದು ವಾರದ ಇಂಟರ್ನೆಟ್ ತಮಾಷೆಯಾಗಿ ಉಳಿಯುತ್ತಾ ಅಥವಾ ಮುಂಬರುವಂತಹ ಚುನಾವಣೆಗಳಲ್ಲಿ ದೊಡ್ಡ ರಾಜಕೀಯ ಪಕ್ಷಗಳ ಸೀಟುಗಳನ್ನೇ ಬುಡಮೇಲು ಮಾಡುವಂತ ಹವಾಮಾನ ಮುನ್ಸೂಚನೆಯ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.